ಪರಿಶುದ್ಧನಾಗಿರುವಂತ ನಮ್ಮ ತಂದೆಯ ದೇವರೇ, ಈ ಮುಂಜಾನೆ ಜಾವದಲ್ಲಿ ನಿಮ್ಮ ಉನ್ನತವುಳ್ಳ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತಾ ಇದೀವಪ್ಪ. ದೇವರೇ, ನಾವು ಈ ಬೆಳಗಿನ ಸಮಯದಲ್ಲಿ ನಿಮ್ಮ ವಾಕ್ಯಗಳನ್ನ ಧ್ಯಾನ ಮಾಡುವಾಗ ನಿಮ್ಮ ಆತ್ಮನಿಂದ ನಮ್ಮನ್ನ ತುಂಬಿಸು. ದೇವರೇ, ನಾವು ಆಡುವಂತ ಪ್ರತಿಯೊಂದು ಮಾತುಗಳು ನಿಮಗೆ ಮಹಿಮೆಯನ್ನು ತರಲಿಕ್ಕಾಗುವಂತೆ ಸಹಾಯ ಮಾಡು. ಯೇಸುವಿನ ಹೆಸರು ಕೇಳುತ್ತವೆ ನಮ್ಮ ತಂದೆಯ ದೇವರೇ, ಆಮೆನ್. ಎಲ್ಲರೂ ಸಹ ಬೆಳಗಿನ ಸಮಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ವಂದನೆಗಳು. ನಾವು ಇವತ್ತಿನ ಧ್ಯಾನದಲ್ಲಿ ಈ ದಿನದ ವಾಕ್ಯದ ತಲೆ ಬರಹ, ನಿಮ್ಮ ಶಿಲುಬೆಯನ್ನ ಹೊತ್ತುಕೊಂಡು ಯೇಸುವನ್ನು ಅನುಸರಿಸಿ ಎಂಬ ವಿಷಯದ ಮೇಲೆ ಇವತ್ತಿನ ಧ್ಯಾನದಲ್ಲಿ ಕೆಲ ವಿಷಯಗಳು ಬರೆಯಲ್ಪಡ್ತಾ ಇದ್ದೀರಿ. ಇವತ್ತಿನ ಸತ್ಯವೇದ ಭಾಗ ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನದಿಂದ 38ನೇ ವಚನದ ತನಕ. ಮಕ್ಕಳ ಸತ್ಯವೇದದ ಭಾಗವು ರಾಜನ ಪಾನದಾರಕ ನೆಹೆಮೀಯ 1 ಮತ್ತು 2ನೇ ಅಧ್ಯಾಯ. 1 ವರ್ಷಕ್ಕೆ ಸತ್ಯವೇದ ಅಧ್ಯಯನ ಭಾಗವು ಯೆರೆಮೀಯನ ಪುಸ್ತಕ 1ನೇ ಅಧ್ಯಾಯ 1ನೇ ವಚನ 6ನೇ ಅಧ್ಯಾಯ 30ನೇ ವಚನ ತನಕ. ಇವತ್ತಿನ ಧ್ಯಾನದಲ್ಲಿ ನಾವು ಇವತ್ತಿನ ವಿಷಯವನ್ನ ನೋಡುವಂತವರಾಗಿದ್ದೇವೆ. ಬಹಳ ಪ್ರಮುಖವಾಗಿ ಇವತ್ತು ಕೊಡಲ್ಪಟ್ಟಂತ ವೇದ ಭಾಗದಿಂದ, ಅಂದ್ರೆ ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನದಿಂದ 38ನೇ ವಚನದ ತನಕ ಅಲ್ಲಿರುವಂತಹ ವಚನಗಳ ಮೂಲ ಆಧಾರದ ಮೇಲೆ 5 ಕಾರ್ಯಗಳನ್ನ ಇವತ್ತಿನ ದಿನದಲ್ಲಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೀವಿ. ಯಾಕೆ ಯೇಸು ಸ್ವಾಮಿ ನಿಮ್ಮ ಶಿಲುಬೆಯನ್ನ ಹೊತ್ತುಕೊಂಡು ನನ್ನನ್ನ ಹಿಂಬಾಲಿಸಿ ಎಂಬುದಾಗಿ ಹೇಳಿ ಯೇಸು ಸ್ವಾಮಿ ಬಂದು ಹೇಳ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಬರುವಂತ 5 ವಿಷಯಗಳನ್ನ, ಈ 31ರಿಂದ 38 ವಚನಗಳಲ್ಲಿ ಬರುವಂತ 5 ವಿಷಯಗಳನ್ನ ಇವತ್ತಿನ ಧ್ಯಾನದಲ್ಲಿ ನಾವು ಮೊದಲ ಭಾಗದಲ್ಲಿ ನೋಡ್ತಾ ಇದೀವಿ. ಕ್ರಿಸ್ತನ ಶಿಲುಬೆ ಮತ್ತು ಪುನರುತ್ಥಾನದ ಮಾರ್ಗ ಎಂಬುದಾಗಿ. ನಮ್ಗೆಲ್ಲ ಗೊತ್ತಿರುವ ಹಾಗೆ ಯೇಸು ಕ್ರಿಸ್ತನ ಮರಣವು, ಶಿಲುಬೆಯ ಮರಣ ಪುನರುತ್ಥಾನದ ಮಾರ್ಗವನ್ನ ತೆರಿತಾ ಇದೆ. ಇದು ಏನನ್ನ ಸೂಚಿಸ್ತದ? ಸಾವು ಅಂತ್ಯವಲ್ಲ, ಒಂದು ಹೊಸ ಆರಂಭ ಎಂಬುದನ್ನ ಈ ವಿಷಯ ಬಂದು ತಿಳಿಸ್ತದೆ. ಇಲ್ಲಿ ಒಂದು ಕಡೆ ಶಿಲುಬೆಯ ತದನಂತರದಲ್ಲಿ ಪುನರುತ್ಥಾನ. ಅಂದ್ರೆ ಯೇಸು ಸ್ವಾಮಿ ಲೋಕದಲ್ಲಿ ಪರಿಪೂರ್ಣವಾದಂತ, ಪರಿಶುದ್ಧವಾದಂತ, ಶ್ರೇಷ್ಠವಾದಂತ ಮಾರ್ಗವನ್ನ, ಒಂದು ಹೊಸ ಅಧ್ಯಾಯವನ್ನ ದೇವರು ಬಂದು ಇಲ್ಲಿ ಪ್ರಾರಂಭ ಮಾಡೋದನ್ನು ನೋಡ್ತಾ ಇದ್ದೀವಿ. ನೀವು ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನ ನೋಡುವಾಗ, ಇದಲ್ಲದೆ ಆತನು ಮನುಷ್ಯ ಕುಮಾರನು ಬಹು ಕಷ್ಟಗಳನ್ನು ಅನುಭವಿಸಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ನಿರಾಕೃತವಾಗಿ ಕೊಲ್ಲಲ್ಪಟ್ಟು 3 ದಿನದ ಮೇಲೆ ಜೀವಿತನಾಗಿ ಎದ್ದು ಬರಬೇಕಾಗಿದೆ ಎಂದು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದನು ಅಂತೇಳಿ ಬರೆಯಲ್ಪಡ್ತಾ ಇದೆ. ಯೇಸು ಕ್ರಿಸ್ತನ ಮರಣ ಪುನರುತ್ಥಾನಕ್ಕೆ ಆರಂಭವನ್ನ ಅದು ಸೂಚಿಸ್ತಾ ಇದೆ. ನಮ್ಗಳ ಜೀವನದಲ್ಲಿ ಈ ಕಾರ್ಯದಿಂದ ನಾವು ಏನನ್ನ ಗ್ರಹಿಸ್ಕೊಳ್ಬೇಕಾಗಿದೆ? ನಮ್ಮ ಒಂದು ಪಾಪಗಳಿಗಾಗಿ, ನಮ್ಮ ಒಂದು ಅನ್ಯಾಯಗಳಿಗಾಗಿ ಯೇಸು ಸ್ವಾಮಿ ತಾನು ಬಲಿ ಆಗ್ತದ. ಅವ್ರು ಯಾವ ತಪ್ಪನ್ನು ಮಾಡ್ಲಿಲ್ಲ. ನಮ್ಮ ತಪ್ಪುಗಳಿಗಾಗಿ, ನಮ್ಮ ದ್ರೋಹಗಳಿಗಾಗಿ, ನಮ್ಮ ಅಪರಾಧಗಳ ನಿಮಿತ್ತವಾಗಿ ಆತನು ಶಿಲುಬೆಯನ್ನ ಏರ್ತದೆ. ನಾವು ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡೋದಾದ್ರೆ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮನುಂಟು ಮಾಡುವ ದಂಡನೆಯನ್ನ ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಅಲ್ಲಿ ಎಲ್ಲೂ ಸಹ
ಅವರು ಅಂದ್ರೆ ಯೇಸು ಸ್ವಾಮಿ ಮಾಡಿದಂತ ಒಂದು ತಪ್ಪಿಗಾಗಿಯೋ ಪಾಪಕ್ಕಾಗಿಯೋ ಅವರು ದಂಡನೆ ಅನುಭವಿಸ್ತಾರೆ. ಬದಲಿಗೆ ನಮ್ಮ ದ್ರೋಹಗಳ ಮೂಲಕ, ನಮ್ಮ ಅಪರಾಧಗಳ ಮೂಲಕ ನಮಗೆ ಒಂದು ಸುಕ್ಷೇಮವನ್ನ ಉಂಟು ಮಾಡೋದಕ್ಕಾಗಿ ಅವರು ಒಂದು ದಂಡನೆಯನ್ನ ಅನುಭವಿಸಿದರು ಎಂಬುದಾಗಿ ಹೇಳಿ ನಾವು ನೋಡ್ತಾ ಇದ್ದೀವಿ. ಇದೇ ವಿಷಯವಾಗಿ ನಾವು ಹೊಸ ಮಡಿಕೆ ಭಾಗದಲ್ಲಿ 1 ಪೇತ್ರ 2:24 ವಚನದಲ್ಲಿ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನ ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನ ಏರಿದನು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಅಂತೇಳಿ ಬರೆಯಲ್ಪಡ್ತಾ ಇದೆ. ಯೇಸು ಕ್ರಿಸ್ತನ ಮರಣದ ಮೂಲಕ ಪುನರುತ್ಥಾನಕ್ಕೆ ದಾರಿ, ಅದು ಬಂದು ಪುನರುತ್ಥಾನದ ಮಾರ್ಗವನ್ನ ಸೂಚಿಸ್ತಾ ಇದೆ. ಅಂದ್ರೆ ಯೇಸು ಸ್ವಾಮಿ ಮೊದಲು ತಾನು ಶಿಲುಬೆಯ ಮಾರ್ಗದಲ್ಲಿ ನಡೆದನು, ಆತನು ನಮ್ಮ ರಕ್ಷಣೆಗೆ ತನ್ನನ್ನ ಅರ್ಪಿಸಿಕೊಟ್ಟನು ಎಂಬುದಾಗಿ ಹೇಳಿ ಇದರಿಂದ ನಾವು ನೋಡ್ಬೇಕಾಗಿದೆ. ಅವರು ಶಿಲುಬೆಯ ಮರಣವನ್ನ ಹೊಂದುವುದರಿಂದ, ಅವರು ಶಿಲುಬೆಯ ಮಾರ್ಗವನ್ನ ಅನುಸರಿಸುವುದರಿಂದ ಅವರು ನಮ್ಮಗಳ ಜೀವನಕ್ಕೆ ರಕ್ಷಣೆಯನ್ನ ತರುವಂತರಾಗ್ತದೆ. ಕಷ್ಟಗಳನ್ನ ನೆನಪಿಸಿಕೊಂಡು ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಲಬೇಕಾಗಿದೆ. ಇನ್ನು 2ನೇ ಭಾಗದಲ್ಲಿ ನೋಡುವಂತ ಸಮಯದಲ್ಲಿ ತನ್ನನ್ನು ತಾನೇ ನಿರಾಕರಿಸಿ ಶಿಲುಬೆಯನ್ನ ಹೊತ್ತುಕೊಳ್ಬೇಕು ಎಂಬುದಾಗಿ ಹೇಳಿ ಸ್ವಾಮಿ ಹೇಳ್ತದೆ. ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 34ನೇ ವಚನ ನೋಡುವಾಗ, ಆಮೇಲೆ ಆತನು ತನ್ನ ಶಿಷ್ಯರ ಜೊತೆಗೆ ಜನರು ಗುಂಪನ್ನ ಹತ್ತಿರಕ್ಕೆ ಕರೆದು ಅವರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ ಹೇಳಿ ಯೇಸು ಸ್ವಾಮಿ ಹೇಳ್ತದ. ಇಲ್ಲಿ ಬಂದು ಯೇಸು ಸ್ವಾಮಿಯನ್ನ ನಾವು ಹಿಂಬಾಲಿಸಬೇಕು ಅಂದ್ರೆ ನಮ್ಮನ್ನ ನಾವು ನಿರಾಕರಿಸಬೇಕಾಗಿದೆ. ನಾವು ಅನೇಕ ಸಮಯದಲ್ಲಿ ನಾನು ಯೇಸು ಸ್ವಾಮಿನ ಹಿಂಬಾಲಿಸ್ತೀನಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲ, ನಮ್ಮಲ್ಲಿರುವಂತ ನಾನು ಅನ್ನುವಂತ ನಮ್ಮನ್ನ ನಾವು ನಿರಾಕರಣೆ ಮಾಡಿ ನಮ್ಮ ಶಿಲುಬೆಯನ್ನ ಹೊತ್ತುಕೊಂಡು ಯೇಸು ಸ್ವಾಮಿ ಹಿಂದೆ ನಾವು ಹೋಗ್ಬೇಕಾಗಿದೆ. ಅದನ್ನೇ ಯೇಸು ಸ್ವಾಮಿ ಒಂದು ಬಯಸ್ತದ, ನಮ್ಮನ್ನ ನಾವು ನಿರಾಕರಣೆ ಮಾಡುವುದು, ನಮ್ಮನ್ನ ನಾವು ಏನು ಅಲ್ಲ ಅಂತ ಅನಿಸಿಕೊಳ್ಳುವುದು, ನಮ್ಮನ್ನ ನಾವು ತಗ್ಗಿಸಿಕೊಳ್ಳುವಂಥದ್ದು, ನಮ್ಮ ತನವನ್ನ, ನಮ್ಮಲ್ಲಿರುವಂತಹ ನಾನು ಅನ್ನುವಂತ ಅಹಂಕಾರವನ್ನ ನಿರಾಕರಣೆ ಮಾಡಿ ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ರಿ ಎಂಬುದಾಗಿ ಹೇಳಿ ಆತ ಹೇಳ್ತದ. ನಾವು ಇದೇ ವಚನವನ್ನ ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನದಲ್ಲಿ, ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದೆನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನ ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಅಂತೇಳಿ ಬರೆಯಲ್ಪಡ್ತಾ ಇದೆ. ನಮ್ಮನ್ನ ನಾವು ನಿರಾಕರಿಸಿ ನಮ್ಮ ಶಿಲುಬೆಯನ್ನ ಹೊತ್ತುಕೊಂಡು ಆತನ ಹಿಂದೆ ಹೋಗ್ಬೇಕಾಗಿದೆ. ಇಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ ಬರೆಯಲ್ಪಡ್ತದ, ದಿನಾಲು ಹೊತ್ಕೊಂಡು ಹೋಗ್ಬೇಕಂತ. ಯಾಕಂದ್ರೆ ದಿನಾಲು ನಮ್ಮ ಪಾಪಗಳು, ನಮ್ಮ ಅಕ್ರಮಗಳು, ನಮ್ಮ ದ್ರೋಹಗಳು ಜಾಸ್ತಿ ಆಗ್ತಾ ಇದೆ. ನಮ್ಮನ್ನ ನಾವು ನಿರಾಕರಣೆ ಮಾಡಿಕೊಂಡು ಆತನ ಹಿಂದೆ ನಾವು ಹೋಗ್ಬೇಕಾಗಿದೆ. ಅದಕ್ಕೆ ಅಪೊಸ್ತಲನಾಗಿರುವಂತ ಪೌಲನು ತನ್ನ ಕುರಿತಾಗಿ ಸಾಕ್ಷ್ಯನ ಹೇಳುವಂತ ಸಮಯದಲ್ಲಿ ಇದೇ ವಿಷಯವನ್ನು ಹೇಳ್ತಾ ಇದಾರ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟುಕೊಂಡಿರೋನಾಗಿದ್ದೀನಿ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರ ಭಾವದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಿನ ನಂಬಿಕೆಯಿಂದಲೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನ ಒಪ್ಪಿಸಿ ಬಿಟ್ಟನು ಅಂತೇಳಿ ಬರೆಯಲ್ಪಡ್ತದೆ. ಅಂದ್ರೆ ಪೌಲನು ತನ್ನನ್ನ ತಾನು ನಿರಾಕರಣೆ ಮಾಡಿಕೊಂಡು ತನ್ನ ಬಗ್ಗೆ ಏನು ಪರಿಚಯ ಮಾಡ್ಕೊಳ್ತದಲ್ಲ, ಕ್ರಿಸ್ತ ಯೇಸುವಿನೊಟ್ಟಿಗೆ ನಾನು ಬಂದು ಶಿಲುಬೆಗೆ ಹಾಕಲ್ಪಟ್ಟವನಾಗಿದ್ದೀನಿ. ಇವಾಗ ಜೀವನ ಮಾಡ್ತಿರುವಂತದ್ದು ನಾನಲ್ಲ, ಕ್ರಿಸ್ತ ಯೇಸು ನನ್ನೊಳಗೆ ಜೀವಿಸ್ತಾ ಇದಾನ ಅಂತೇಳಿ ಪೌಲ ಬಂದಿರ್ತಾರೆ. ಇದರ ಅರ್ಥ, ನನ್ನನ್ನ ನಾನು ಒಂದು ನಿರಾಕರಿಸಿ ನನ್ನ ತನವನ್ನ ತ್ಯಜಿಸಿ ಕ್ರಿಸ್ತ ಯೇಸುವಿನ ಮೂಲಕ ನಾನು ಜೀವಿಸ್ತಾ ಇದ್ದೀನಿ ಎಂಬುದನ್ನ ಇಲ್ಲಿ ಪೌಲನು ಹೇಳುವಂತವಾಗಿದೆ. ಇದರಿಂದ ನಾವು ಏನು ಅರ್ಥೈಸಿಕೊಳ್ಬೇಕಾಗಿದ್ದ, ಕ್ರೈಸ್ತ ಜೀವನವು ಸ್ವಾರ್ಥದ ಜೀವನವಲ್ಲ, ಅದು ದೇವರ ಚಿತ್ತಕ್ಕೆ ಸಂಪೂರ್ಣ ವಿಧೇಯರಾಗುವಂತ ಒಂದು ಜೀವನವಾಗಿದೆ. ಸ್ವಾರ್ಥದಿಂದ ತುಂಬಿರುವಂತ ಜೀವನ ಅದಲ್ಲ,
ಅದು ತನ್ನನ್ನು ನಿರಾಕರಣೆ ಮಾಡಿ ದೇವರ ಚಿತ್ತಕ್ಕೆ ಅನುಗುಣವಾಗಿ ದೇವರ ಚಿತ್ತಕ್ಕೆ ಸಂಪೂರ್ಣವಾಗಿ ವಿಧೇಯರಾಗುವಂತ ಒಂದು ಜೀವನವಾಗಿದೆ. ಇದರ ಅರ್ಥ ಏನಪ್ಪಾ ಅಂದ್ರೆ, ಸ್ವಾರ್ಥವನ್ನ ಬಿಟ್ಟು ದೇವರ ಚಿತ್ತವನ್ನ ಆರಿಸಿಕೊಳ್ಬೇಕು. ಪ್ರತಿದಿನ ಕ್ರಿಸ್ತನನ್ನ ಅನುಸರಿಸುವಂತ ನಿರ್ಧಾರವನ್ನ ನಾವು ತೆಗೆದುಕೊಳ್ಬೇಕಾಗಿದೆ. ಅವಾಗ್ಲೇ ಅದು ಬರ್ತದ, ನನ್ನನ್ನ ನಾನು ನಿರಾಕರಣೆ ಮಾಡಿಸಿದೀನಿ, ನನ್ನ ಶಿಲುಬೆಯನ್ನು ನಾನು ದಿನ ಹೊತ್ಕೊಳ್ತಾ ಇದ್ದೀನಿ, ಕ್ರಿಸ್ತ ಯೇಸುವಿನೊಟ್ಟಿಗೆ ನಾನು ನಡೀತಾ ಇದ್ದೀನಿ. ಅವನನ್ನು ಹೇಳಿದ ಹಾಗೆ ಜೀವಿಸುವುದು ನಾನಲ್ಲ, ಕ್ರಿಸ್ತ ಯೇಸು ನನ್ನೊಳಗೆ ಜೀವಿಸುವಂತವರಾಗಿದ್ದಾರೆ. ಜೀವನ ಮಾಡ್ತಾ ಇರೋದು ನಾನಲ್ಲ, ದೇವರು ನನ್ನೊಳಗೆ ಜೀವಿಸುವಂತವರಾಗಿದ್ದಾರೆ ಎಂಬುದಾಗಿ ಹೇಳಿ ನಾವು ಹೇಳಿಕೊಳ್ಳಲು ಸಾಧ್ಯವಾಗಿದೆ. ಇನ್ನು 3ನೇ ಭಾಗದಲ್ಲಿ ನೋಡ್ತಾ ಇದೀವಿ, ಅದೇ ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 35ನೇ ವಚನ ಇರ್ತದ, ಆತ್ಮವನ್ನ ಉಳಿಸಿಕೊಳ್ಳುವಂತ ನಿಜವಾದ ಮಾರ್ಗ ಎಂಬುದಾಗಿ ಹೇಳಿ 3ನೇ ಭಾಗದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 35ನೇ ವಚನ ಇರ್ತದ, ತನ್ನ ಪ್ರಾಣವನ್ನ ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ಸುವಾರ್ತೆಯ ನಿಮಿತ್ತವಾಗಿಯೂ ತನ್ನ ಪ್ರಾಣವನ್ನ ಕಳಕೊಂಡವನು ಅದನ್ನ ಉಳಿಸಿಕೊಳ್ಳುವನು ಅಂತ ಹೇಳಿ ಬರೆಯಲ್ಪಡ್ತಾ ಇತ್ತು. ಸರ್ ಚೇಂಜ್ ಮಾಡಿ 3ನೇದು, ಆತ್ಮವನ್ನ ಉಳಿಸಿಕೊಳ್ಳುವಂತ ನಿಜವಾದ ಮಾರ್ಗ. ನಾನು ಮೊದಲೇ ಹೇಳಿದೆ, ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 31ರಿಂದ 38 ವಚನದಲ್ಲಿ 5 ಕಾರ್ಯಗಳಲ್ಲಿ 3ನೇ ವಿಷಯ ಆತ್ಮವನ್ನ ಉಳಿಸಿಕೊಳ್ಳುವಂತ ನಿಜವಾದಂತ ಒಂದು ಮಾರ್ಗ. ನಾವು ಯಾವುದನ್ನ ಅನುಸರಿಸಿ ನಡೆದ್ರ, ಯಾವುದನ್ನ ನಾವು ಕಾಪಾಡಿಕೊಂಡ್ರ ಅಥವಾ ಯಾವುದನ್ನ ನಾವು ತ್ಯಾಗ ಮಾಡಿದ್ರ ನಮ್ಮ ಆತ್ಮವನ್ನ ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಲ್ಲಿ ವಚನ ಹೇಳ್ತದ ಮಾರ್ಕ 8:35ರಲ್ಲಿ, ತನ್ನ ಪ್ರಾಣವನ್ನ ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳ್ಕೊಳ್ತಾರ, ಆದರೆ ನನ್ನ ನಿಮಿತ್ತವಾಗಿಯೂ ಸುವಾರ್ತೆಯ ನಿಮಿತ್ತವಾಗಿಯೂ ತನ್ನ ಪ್ರಾಣವನ್ನ ಕಳಕೊಂಡವನು ಅದನ್ನ ಉಳಿಸಿಕೊಳ್ಳುವನು ಅಂತೇಳಿ ಬರೆಯಲ್ಪಡ್ತಾ ಇದೆ. ಅಂದ್ರೆ ಅನೇಕ ಸಮಯದಲ್ಲಿ ನಮ್ಮ ಜೀವದ ಮೇಲೆ, ನಮ್ಮ ಪ್ರಾಣದ ಮೇಲೆ ನಾವು ಮಮತೆ ಇಡ್ತಾ ಇದೀವಿ, ಅದನ್ನ ನಾವು ಬಿಡಬೇಕಾಗಿದೆ. ಅದೇ ಕಳೆದ ವರ್ಷಗಳಿಂದ ನಾವು ಬಂದು ಈ ದಿನ ಧ್ಯಾನ ಪುಸ್ತಕದಲ್ಲಿ ಅನೇಕ ದೇವ ಮಿಷನರಿಗಳ ಕುರಿತಾಗಿ, ದೇವ ಸೇವಕರುಗಳ ಕುರಿತಾಗಿ ನಾವು ದಿನಾ ಧ್ಯಾನ ಮಾಡ್ತೀವಿ. ಅವರ ತ್ಯಾಗಗಳನ್ನ ನೋಡ್ತಾ ಇದೀವಿ. ಅವರು ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕಾಗ್ಲಿ, ತಮ್ಮ ಆಸ್ತಿಯನ್ನು ಉಳಿಸಿಕೊಳ್ಳೋದಕ್ಕಾಗ್ಲಿ, ತಮಗಿರುವಂತ ಸ್ವತ್ತನ್ನ ಉಳಿಸಿಕೊಳ್ಳೋದಕ್ಕಾಗ್ಲಿ ಅವ್ರು ಹೋರಾಟ ಮಾಡ್ತಾ ಇಲ್ಲ. ಅವ್ರು ತಮ್ಮ ಪ್ರಾಣವನ್ನ ಕೊಡ್ತಾ ಇಲ್ಲ. ದೇವರ ಸೇವೆಗಾಗಿ, ದೇವರ ಸುವಾರ್ತೆಗಾಗಿ, ದೇವರ ಕಡೆಗೆ ಜನರನ್ನ ನಡೆಸೋದಕ್ಕಾಗಿ ಅನೇಕ ತ್ಯಾಗಗಳನ್ನ, ಜೀವಗಳನ್ನ ದೇವರಿಗೆ ಬಲಿಯಾಗಿ ಅವ್ರು ಕೊಡ್ತಾ ಇದ್ದಾರೆ. ಯಾಕೆ ನಾವು ದಿನಾ ಮಿಷನರಿಗಳ ಬಗ್ಗೆ ಓದ್ತಾ ಇದೀವಿ? ಯಾಕೆ ನಾವು ಒಬ್ಬೊಬ್ಬ ದೇವ ಸೇವಕರ ಕುರಿತಾಗಿ ಧ್ಯಾನ ಮಾಡ್ತೀವಿ? ಇದೇ ಕಾರ್ಯ. ಅವ್ರು ಬಂದು ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕಾಗ್ಲಿ ಅಥವಾ ತಮ್ಮ ಯಾವುದೋ ಒಂದು ಕಾರ್ಯವನ್ನ ಸಂಪಾದಿಸೋದಕ್ಕಾಗಿ ಅವ್ರು ಜೀವನ ಮಾಡ್ತಾ ಇಲ್ಲ. ಬದಲಿಗೆ ಅವರು ಸುವಾರ್ತೆ ನಿಮಿತ್ತವಾಗಿ, ಅವರು ದೇವರ ಸೇವೆಗಾಗಿ ಅವರು ತಮ್ಮ ಪ್ರಾಣವನ್ನೂ ಸಹ ಕಳೆದುಕೊಳ್ಳೋದಕ್ಕೆ ಸಿದ್ಧರಾಗ್ತದ. ಅಂತವ್ರು ಬಂದು ಆ ಜೀವವನ್ನ, ಆ ಪ್ರಾಣವನ್ನ ಉಳಿಸಿಕೊಳ್ಳುವನು ಅಂತೇಳಿ ಹೆಸರನ್ನು ಬರೆಯಲ್ಪಡ್ತಾರೆ. ಇದು ಬಂದು ಏನನ್ನು ಸೂಚಿಸ್ತಾ ಇದೆ ಅಂದ್ರೆ, ತನ್ನ ಪ್ರಾಣದ ಮೇಲೆ ಎಷ್ಟರ ಮಟ್ಟಿಗೆ ಆತ ಮಮತೆ ಇಡ್ತಾನೋ ಆತ ಅದನ್ನ ಬಂದು ಕಳ್ಕೊತಾನಂತ. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 25ನೇ ವಚನ ಇರ್ತದ, ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನ ಕಳಕೊಳ್ಳುವನು, ಇಹಲೋಕದಲ್ಲಿ ತನ್ನ ಪ್ರಾಣವನ್ನ ಹಾಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನ ಕಾಪಾಡಿಕೊಳ್ಳುವನು ಅಂತೇಳಿ ಬರೆಯಲ್ಪಡ್ತಾ ಇದೆ. ನಮ್ಮ ಜೀವನದಲ್ಲಿ ಅದನ್ನ ಬಂದು ಶ್ರೇಷ್ಠ ಅಂತ ಅನಿಸ್ಬಾರ್ದು. ಕ್ರಿಸ್ತನಿಗಾಗಿ ಎಲ್ಲವನ್ನ ಸಹಿಸಿಕೊಳ್ಳೋದಕ್ಕೆ ನಾವು ಸಿದ್ಧರಾಗಿರ್ಬೇಕಾಗಿದೆ. ಯೇಸು ಸ್ವಾಮಿಗೋಸ್ಕರ ಈ ಲೋಕದಲ್ಲಿರುವಂತ ಎಲ್ಲ ಕಾರ್ಯಗಳನ್ನ ನಾವು ನಷ್ಟ ಎಂಬುದಾಗಿ ಅನಿಸ್ಬೇಕಾಗಿದೆ. ಅಪೊಸ್ತಲನಾಗಿರುವಂತ ಪೌಲನು ಅದೇ ಹೇಳ್ತದ, ನಾನು ಕ್ರಿಸ್ತನ ಮುಂದೆ ಬರುವಂತ ಸಮಯದಲ್ಲಿ ಕ್ರಿಸ್ತನಿರುವಂತ ಕಾರ್ಯಗಳ ಮುಂದೆ ಲೋಕದಲ್ಲಿರುವಂತ ಎಲ್ಲಾ ಕಾರ್ಯಗಳು ನನಗೆ ನಷ್ಟ ಎಂಬುದಾಗಿ ಹೇಳ್ಕೊತಾ ಇದ್ದಾರೆ. ಅವ್ರು ಇನ್ನೊಂದು ಕಾರ್ಯವನ್ನ ಹೇಳ್ತಾ ಇದಾರ. ಅಪೊಸ್ತಲನಾಗಿರುವ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ ಹೇಳ್ತಾ ಇದಾರ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ನನಗೆ ಲಾಭ ಎಂಬುದಾಗಿ ಹೇಳ್ತದ. ನಾನು ಒಂದ್ ವೇಳೆ ಬದುಕೋದಾದ್ರೆ ಕ್ರಿಸ್ತನಿಗಾಗಿ ಬದುಕ್ತೀನಿ. ಒಂದ್ ವೇಳೆ ಸಾವು ಅನ್ನೋದು ಬಂದ್ಬಿಟ್ರೆ
ಆ ಸಾವು ನನಗೆ ಲಾಭ ಆಯಿತು ಅಂತ ಹೇಳ್ತದ. ನಮ್ಮಗಳ ಜೀವನದಲ್ಲಿ ನಮ್ಮ ಆತ್ಮವನ್ನ ಉಳಿಸಿಕೊಳ್ಳುವುದಕ್ಕೆ ನಿಜವಾದ ಮಾರ್ಗ ಯಾವ್ದಪ್ಪ ಅಂದ್ರೆ, ನಮ್ಮ ಪ್ರಾಣದ ಮೇಲೆ ನಾವು ಆಸೆ ಇಡಬಾರ್ದು. ಅದನ್ನು ಉಳಿಸ್ಕೊಳ್ಬೇಕಂತ ನಾವು ಪ್ರಯಾಸ ಪಡಬಾರ್ದು. ಅದು ಕ್ರಿಸ್ತನಿಗಾಗಿ, ಅದು ಸೇವೆಗಾಗಿ, ಅದು ಸುವಾರ್ತೆಗಾಗಿ ನನ್ನ ಪ್ರಾಣ ಕಳ್ಕೊಂಡ್ರು ಪರವಾಗಿಲ್ಲಪ್ಪ ಅಂತ ಹೇಳಿಕೊಳ್ಳುವವನು ತನ್ನ ಆತ್ಮವನ್ನ ಉಳಿಸ್ಕೊಳ್ತಾ ಇದ್ದಾನೆ. ಇದು ನಮಗೆ ಏನನ್ನ ಸೂಚಿಸ್ತದ? ಕ್ರಿಸ್ತನಿಗಾಗಿ ಬದುಕುವ ಜೀವನವೇ ನಿತ್ಯ ಜೀವಕ್ಕೆ ದಾರಿಯಾಗಿದೆ. ಲೋಕದ ಲಾಭಕ್ಕಿಂತ ದೇವರ ರಾಜ್ಯವನ್ನ ಮೊದಲಾಗಿ ಹುಡುಕಬೇಕು. ಸುವಾರ್ತೆಗಾಗಿ ತ್ಯಾಗ ಮಾಡಲು ನಾವು ಸಿದ್ಧರಾಗಿರ್ಬೇಕಾಗಿದೆ. ಕ್ರಿಸ್ತನಿಗಾಗಿ ಎಲ್ಲವನ್ನ ಸಹಿಸಿಕೊಳ್ಳೋದಕ್ಕೆ ನಾವು ಸಿದ್ಧರಾಗಿ ನಿಲ್ಬೇಕಾಗಿದೆ. ಇನ್ನು 4ನೇ ಭಾಗದಲ್ಲಿ ನೋಡುವಂತ ಸಮಯದಲ್ಲಿ 4ನೇ ಕಾರ್ಯ, ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 36ರಿಂದ 37 ವಚನದಲ್ಲಿ ಏನು ಬರೆಯಲ್ಪಡ್ತದ? ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ಪ್ರಾಣ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ? ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಡಬಹುದು ಅಂತೇಳಿ ಬರೆಯಲ್ಪಡ್ತದೆ. ಲೋಕವನ್ನೆಲ್ಲ ಗಳಿಸಿದರೂ ಆತ್ಮವನ್ನ ನಾವು ಕಳೆದುಕೊಳ್ಬಾರ್ದು. ನಮ್ಮ ಜೀವನದಲ್ಲಿ ಲೋಕದಲ್ಲಿ ಕೆಲ ಕಾರ್ಯಗಳು ನಾವು ಖಂಡಿತ ಬೇಕಾಗಿದೆ. ಯಾಕಂದ್ರೆ ಲೋಕದಲ್ಲಿ ಜೀವನ ಮಾಡ್ತಾ ಇದೀವಿ, ಲೋಕದಲ್ಲಿ ನಾವು ಇರೋದ್ರಿಂದ ಕೆಲವು ವಿಷಯಗಳು ಬೇಕಾಗಿದೆ. ಆ ಲೋಕದ ಆಸೆಗಳಿಗೆ ನಾವು ಬಲಿಯಾಗಿ ನಮ್ಮ ಆತ್ಮಗಳನ್ನ ನಾವು ಕಳ್ಕೊಳ್ಬಾರ್ದು ಅಂತೇಳಿ ಯೇಸುವನ್ನು ಬೋಧಿಸ್ತದ. ಒಬ್ಬ ಮನುಷ್ಯ ಇಡೀ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ಅವನ ಪ್ರಾಣ ನಷ್ಟಪಟ್ರೆ ಅವನಿಗೆ ಏನ್ ತಾನೇ ಪ್ರಯೋಜನ ಅಂತ ಕ್ವಶನ್ ಮಾರ್ಕ್ ಇದೆ. ಈ ಲೋಕಕ್ಕಿಂತಲೂ, ಲೋಕದಲ್ಲಿರುವಂತಹ ಸಂಪಾದನೆಗಿಂತಲೂ ನಮ್ಮ ಜೀವನ ದೇವರಲ್ಲಿರ್ಬೇಕೆಂಬುದನ್ನ ಯೇಸು ಸ್ವಾಮಿ ಬಯಸ್ತಾರೆ. ಈ ಲೋಕದಲ್ಲಿ ನಮ್ಮದೇ ಆದಂತಹ ಆಸೆಗಳಲ್ಲಿ, ನಮ್ಮದೇ ಆದಂತಹ ಕಾರ್ಯಗಳಲ್ಲಿ ನಾವು ಜೀವಿಸೋದಕ್ಕಿಂತ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಅನುಸರಿಸಿ, ಕ್ರಿಸ್ತನನ್ನ ಹಿಂಬಾಲಿಸಿ ನನ್ನ ಆತ್ಮವನ್ನ ನಾನು ಕಳೆದುಕೊಳ್ಳದೆ ಇರಬೇಕಾದ್ರೆ ನಾನು ದೇವರಿಗಾಗಿ ಜೀವಿಸೋದನ್ನು ಕಲಿಬೇಕಾಗಿದೆ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕಾಗಿದೆ? ಎಲ್ಲದರಲ್ಲೂ, ಎಲ್ಲಾ ಕಾರ್ಯಗಳಲ್ಲೂ ದೇವರ ರಾಜ್ಯ, ದೇವರ ನೀತಿಗಾಗಿ ನಾವು ತೂಕ ಪಡಬೇಕಾಗಿದೆ. ಮತ್ತೆ ನಿಮ್ಮದು ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ ಇರ್ತದ, ಹೀಗಿರೋದ್ರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತೂಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು ಅಂತ ಹೇಳಿ ಬರೆಯಲ್ಪಡ್ತಾ ಇದೆ. ದೇವರ ರಾಜ್ಯ, ದೇವರ ನೀತಿಗಾಗಿ ನಾವು ಜೀವಿಸ್ತಾ ಇದ್ರೆ ಈ ಲೋಕದಲ್ಲಿರುವಂತ ಎಲ್ಲಾ ಐಶ್ವರ್ಯಗಳನ್ನ ದೇವರು ನಮಗೆ ಕೊಡ್ತದ. ನಾವು ಬರೀ ಅದ್ರ ಮೇಲೆ ಮಾತ್ರ ಮನಸ್ಸಿಟ್ರೆ ಆ ಕಾರ್ಯಗಳು ನಮ್ಗೆ ಹೊಂದಿಕೊಳ್ಳೋದಕ್ಕೆ, ನಾವು ಅದನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಮೊದಲಿಗೆ ಏನ್ ಮಾಡ್ಬೇಕಾಗಿದೆ? ಲೋಕದ ಕಾರ್ಯಗಳನ್ನ, ಲೋಕದ ಆಸೆಗಳನ್ನ, ಲೋಕದ ಇಚ್ಛೆಗಳನ್ನ ನಾವು ದೂರ ಇಡಬೇಕಾಗಿದೆ. ಒಳ್ಳೆ ಕಾರ್ಯಗಳ ಮೇಲೆ ಮನಸ್ಸಿಡಬೇಕಾಗಿದೆ. ಈ ನಾವು ಲೋಕವೆಲ್ಲ ಸಂಪಾದನೆ ಮಾಡಿಕೊಂಡು ನಮ್ಮ ಪ್ರಾಣ ನಷ್ಟಪಟ್ರೆ ನಮ್ಗೆ ಏನ್ ತಾನೇ ಪ್ರಯೋಜನ? ಅದಕ್ಕೆ 1 ತಿಮೋತಿ 6ನೇ ಅಧ್ಯಾಯ ಅಲ್ಲಿ 7ನೇ ವಚನದಿಂದ 2-3 ವಚನದಲ್ಲಿ ಏನು ಬರೆಯಲ್ಪಡ್ತದೆ? ನಾವು ಲೋಕದೊಳಗೆ ಏನು ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನು ತೆಗೆದುಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವುದು ದುಷ್ಪ್ರೇರಣೆಯಿಂದ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರೋಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಸೆಗಳಲ್ಲಿ ಬೀಳುತ್ತಾರೆ. ಇಂಥ ಆಸೆಗಳು ಮನುಷ್ಯರನ್ನ ಸಂಹಾರನಾಶನಗಳಲ್ಲಿ ಮುಳುಗಿಸುತ್ತವೆ ಅಂತೇಳಿ ಬರೆಯಲ್ಪಡ್ತಾ ಇದ್ದೇವೆ. ನಾವು ಏನೋ ಲೋಕದಿಂದ, ಈ ಲೋಕದಲ್ಲಿ ಬರುವಾಗ ನಾವು ಏನು ತೆಗೆದುಕೊಂಡು ಬಂದಿಲ್ಲ, ಇಲ್ಲಿಂದ ನಾವ್ ಏನನ್ನು ತೆಗೆದುಕೊಂಡು ಹೋಗುದಿಲ್ಲ. ನಮಗೆ ಹಾಕೊಳ್ಳಕ್ಕೆ ಬಟ್ಟೆ, ತಿನ್ನೋಕೆ ಊಟ ಇದ್ರೆ ಸಾಕು. ನಾವು ತುಂಬಾ ಐಶ್ವರ್ಯವಂತರಾಗಬೇಕು, ಶ್ರೀಮಂತರಾಗಬೇಕು ಅಂತ ಹೇಳಿ ಮನಸ್ಸು ಮಾಡುವುದು ದುಷ್ಟ ಪ್ರೇರಣೆಯಿಂದ ಒಂದು ಊರಿನಲ್ಲಿ ಒಂದು ಸಿಕ್ಕಿ ಹಾಕಿಕೊಂಡಾಗ ನಮ್ಮ ಜೀವನ ಇರ್ತದ. ಅದಕ್ಕೆ ಈ ರೀತಿಯ ಆಸೆಗಳಲ್ಲಿ ಬಿದ್ದು ಹೋಗದೆ, ನಮ್ಮ ಜೀವನವನ್ನ ನಾವೇ ನಾಶ ಮಾಡಿಕೊಳ್ಳದೆ ದೇವರ ರಾಜ್ಯವನ್ನ, ದೇವರ ನೀತಿಯನ್ನ ನಾವು ಹುಡುಕಬೇಕಾಗಿದೆ. ಇದರಿಂದ ನಾವು ಏನ್ ತಿಳಿಬೇಕಾಗಿದೆ? ಲೋಕದ ಸಂಪತ್ತು ತಾತ್ಕಾಲಿಕವಾಗಿದೆ, ಆತ್ಮದ ರಕ್ಷಣೆ ಶಾಶ್ವತವಾಗಿದೆ. ಈ ಲೋಕದ ಸಂಪತ್ತು ತಾತ್ಕಾಲಿಕ, ಸ್ವಲ್ಪ ದಿನ ಮಾತ್ರ. ಆದ್ರೆ ಆತ್ಮದ ರಕ್ಷಣೆ ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಉಳಿಯುವಂತವಾಗಿದೆ. ಇದರಿಂದ ನಮ್ಮ ಜೀವನದಲ್ಲಿ ಆತ್ಮಿಕ ಜೀವನಕ್ಕೆ ಮೊದಲ ಆದ್ಯತೆಯನ್ನು ನೀಡಬೇಕಾಗಿದೆ. ಹಣ, ಕೀರ್ತಿ, ಅಧಿಕಾರಕ್ಕಿಂತ ದೇವರೊಂದಿರುವ ಸಂಬಂಧದ ಮೌಲ್ಯ ಅದು ಶ್ರೇಷ್ಠ ಎಂಬುದಾಗಿ ಹೇಳಿ
ನಾವು ನೆನೆಸಬೇಕಾಗಿದೆ. ಇನ್ನು ಕೊನೆ ಕಾರ್ಯ, 5ನೇ ಕಾರ್ಯದಲ್ಲಿ ಗಮನಿಸುವಂತ ಸಮಯದಲ್ಲಿ ಕ್ರಿಸ್ತನ ವಿಷಯವಾಗಿ ನಾಚಿಕೆ ಪಡದೆ ಧೈರ್ಯದಿಂದ ದೇವರ ಬಗ್ಗೆ, ಕ್ರಿಸ್ತನ ಬಗ್ಗೆ ನಾವು ಸಾರಬೇಕಾಗಿದೆ. ಅದೇ ಮಾರ್ಕನ ಬರೆಸುವಾರ್ತೆ 8ನೇ ಅಧ್ಯಾಯ 38ನೇ ವಚನದಲ್ಲಿ ಬರೆಯಲ್ಪಡ್ತದ, ವ್ಯಭಿಚಾರಿಣಿ ಅಂತಿರುವ ಈ ಪಾಪಿಷ್ಟ ಸಂತತಿಯಲ್ಲಿ ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯ ಕುಮಾರನು ತಾನು ತನ್ನ ತಂದೆಯ ಪ್ರಭಾವದೊಡನೆ ಪರಿಶುದ್ಧ ದೇವದೂತರ ಸಮೇತವಾಗಿ ಬರುವಾಗ ನಾಚಿಕೊಳ್ಳುವನು ಅಂತೇಳಿ ಬರೆಯಲ್ಪಡ್ತಾ ಇದೆ. ಇದರ ಅರ್ಥ ಏನಪ್ಪಾ ಅಂದ್ರೆ, ಇನ್ನೊಬ್ಬರ ಮುಂದೆ ದೇವರ ಸುವಾರ್ತೆಯನ್ನ ಸಾರೋದಕ್ಕಾಗ್ಲಿ, ನಾನು ದೇವರ ಮಗನು, ನಾನು ಕ್ರಿಸ್ತನವನು ಅಂತ ಹೇಳೋದಕ್ಕಾಗ್ಲಿ ನಾವು ನಾಚಿಕೆ ಪಡಕ್ ಹೋಗ್ಬಾರ್ದು. ಒಂದ್ ವೇಳೆ ನಾವು ಆ ವಿಷಯದಲ್ಲಿ ನಾಚಿಕೆ ಪಟ್ರೆ ಏನಾಗ್ತದ, ನಾಳೆ ದೇವರು ತನ್ನ ಪರಿಶುದ್ಧ ದೇವದೂತರ ಸಮೇತವಾಗಿ ಬರುವಂತ ಸಮಯದಲ್ಲಿ ಅವರು ನಮ್ಮನ್ನು ನೋಡಿ ನಾಚಿಕೊಳ್ತದ. ನಮ್ ಚರ್ಚಲ್ಲಿ ಬ್ರದರ್ ಇದ್ದಾರೆ, ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಚರ್ಚಲ್ಲಿ ಇರ್ಬೇಕಾದ್ರೆ ಪ್ರೇಜರ್ ಪಾಸ್ಟರ್ ಅಂತ ಹೇಳ್ತಾರೆ. ಆಚೆ ಕಡೆ ಇರುವಾಗ ಎಲ್ಲಾದ್ರೂ ಫೋನ್ ಮಾಡಿಬಿಟ್ರೆ ಅವ್ರು ಪ್ರೇಜರ್ ಹೇಳೋದಿಲ್ಲ, ನಮಸ್ಕಾರ ಅಂತ ಹೇಳ್ತಾರೆ. ನನಗೆ ಡೌಟ್ ಬರ್ತದೆ, ನಾನು ಬಂದು ಪ್ರೇಜರ್ ಹೇಳಿದ್ರೆ ಅವ್ರು ನಮಸ್ಕಾರ ಅಂತ ಹೇಳ್ತಾರೆ. ಇಲ್ಲಿ ಚರ್ಚ್ ಹತ್ರ ಮಾತ್ರ ಪ್ರೇಜರ್ ಹೇಳ್ತಾರೆ. ಆಮೇಲೆ ಒಂದಿನ ಕೇಳಿದ್ರೆ, ಏನ್ ಬ್ರದರ್ ಇಲ್ಲಿ ಬಂದಾಗ ಮಾತ್ರ ಪ್ರೇಜರ್ ಹೇಳಿದ್ರೆ, ಫೋನ್ ಮಾಡಿದ್ರೆ ಬ್ರದರ್ ಅಂತಿರಲಿಲ್ಲ, ಪಾಸ್ಟರ್ ಅಂತಿರಲ್ಲ, ಏನಕ್ಕಂತ ಹೇಳಿದಾಗ ಅವ್ರು ಮಾತಾಡಿದ್ರು, ಇಲ್ಲ ಪಾಸ್ಟರ್ ಅಲ್ಲಿ ಕೆಲಸ ಮಾಡ್ತಿರ್ತೀನಿ, ಎಲ್ಲ ಬೇರೆ ಹುಡುಗರ ಪ್ರೇಜರ್ ಅಂತ ತಕ್ಷಣ ನಾವು ಏನು ಯಾಕಂತ ಕೇಳ್ತಾರ, ಅದೆಲ್ಲ ಮತ್ತೊಂದು ಅರ್ಧ ಗಂಟೆ ಹೇಳ್ಕೊಂಡು ಕುತ್ಕೋಬೇಕಾಗುತ್ತೆ, ಅದಕ್ಕೆ ಅಲ್ಲಿ ಹೇಳಲ್ಲ ಪಾಸ್ಟರ್ ಅಂತ. ಇದು ನಿಜ, ಎಷ್ಟೋ ಜನ ಹಾಗೆ ಮಾಡ್ತದ. ನಮ್ಮ ಮುಂದೆ ಇರ್ಬೇಕಾದ್ರೆ ಪ್ರೇಜರ್ ಅಂತ ಹೇಳ್ತಾರೆ, ಬೇರೆ ಕಡೆ ಹೋದಾಗ ಸರ್ ಪಾಸ್ಟರ್ ಅಣ್ಣನು ಅಂತ ಹೇಳ್ಬಿಡ್ತಾರೆ. ಏನಕ್ಕಂದ್ರೆ ಇನ್ನೊಬ್ಬರ ಮುಂದೆ ನಾನು ಕ್ರಿಸ್ತನವನು ಅಂತ ಹೇಳಿಕೊಳ್ಳೋದಕ್ಕೆ ನಾಚಿಕೆ, ನಾನು ದೇವ್ರ ಮಗನು ಅಂತ ಹೇಳ್ಬಿಟ್ಟು ಹೇಳ್ಬೋದಕ್ಕೆ ಕೆಲವು ನಾಚಿಕೆ ಪಡ್ತದ. ಆದ್ರೆ ದೇವರನ್ನ ನಂಬಿರುವಂತ ನಮಗೆ ಯೇಸುಸ್ವಾಮಿ ಏನ್ ಹೇಳ್ತದಾರ, ನಾವು ನಾಚಿಕೆ ಪಡಕ್ ಹೋಗ್ಬಾರ್ದು, ಧೈರ್ಯವಾಗಿ ನಾವು ಹೇಳ್ಬೇಕು ಎಂಬುದನ್ನ ಯೇಸುಸ್ವಾಮಿ ಬಯಸ್ತದಾರೆ. ಅಲ್ಲಿ ರೋಮಾಪುರದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಲ್ಲಿ, ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದರಿಗೂ ಆಮೇಲೆ ಗ್ರೀಕರಿಗೂ ಅಂತ ನಂಬುವರೆಲ್ಲರಿಗೂ ಅದು ರಕ್ಷಣೆಯನ್ನ ಉಂಟು ಮಾಡುವಂತದಾಗಿದೆ ಅಂತೇಳಿ ಬರೆಯಲ್ಪಡ್ತಾರೆ. ನಾವು ಇವತ್ತಿನ ಧ್ಯಾನದಲ್ಲಿ ದೇವ ಮನುಷ್ಯರಾಗಿರುವಂತ ಸುವಾರ್ತಿಕರ ಜೀವನವನ್ನ ಗಮನಿಸುವಾಗ ಜಾನ್ ನ್ಯೂಟನ್ ಎಂಬುದಾಗಿ ಹೇಳಿ ಅವರ ಕುರಿತಾಗಿ ನಾವು ಇವತ್ತಿನ ಧ್ಯಾನದಲ್ಲಿ ನೋಡ್ತಾ ಇದ್ದೀವಿ. ಆಗಸ್ಟ್ 4ನೇ ತಾರೀಕು 1825ರಿಂದ 21 ಡಿಸೆಂಬರ್ 1807 ಇವರ ಜೀವಿತ ಕಾಲಾವಧಿಯನ್ನು ನೋಡ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಗುಲಾಮ ವ್ಯಾಪಾರಿಯಾಗಿದ್ದಂತ ಜಾನ್ ನ್ಯೂಟನ್ ಅವರು ಸಮುದ್ರದಲ್ಲಿ ಪಾಪಪೂರ್ಣ ಮತ್ತು ಅಜಾಗೃತಿಯ ಜೀವನವನ್ನು ನಡೆಸ್ತಾ ಇದ್ರು. ಆದರೆ ದೇವರ ಅನುಗ್ರಹವು ವಿಶ್ವಾಸದ ಚಂಡಮಾರುತದ ಸಮಯದಲ್ಲಿ ಅವರನ್ನ ತಲುಪ್ತಾ ಇದೆ. ಇದು ಅವರ ಮಾನಸಾಂತರಕ್ಕೆ ಕಾರಣವಾಗ್ತದೆ. ನ್ಯೂಟನ್ ಒಬ್ಬ ಶ್ರದ್ಧಾಭರಿತ ಸಭಾಪಾಲಕ ಮತ್ತು ಸ್ತೋತ್ರ ಬರಹಗಾರರಾಗಿದ್ದರು ಅಂತೇಳಿ ಬರೆಯಲ್ಪಡ್ತಾರೆ. ಅಂದ್ರೆ ಅನೇಕ ಸ್ತೋತ್ರ ಗೀತೆ ಅನ್ನೋದಕ್ಕಿಂತ ಸ್ತೋತ್ರಗಳನ್ನ ಬರೆಯುವಂತ ಬರಹಗಾರರಾಗಿ ಇವರು ಬಂದು ಕಾಣಲ್ಪಡ್ತಾರೆ. ಇದು ಅವರ ವಿಮೋಚನೆಯ ಕಥೆಯನ್ನು ಹೇಳುವ ಅದ್ಭುತ ಕೃಪೆಗೆ ಹೆಸರುವಾಸಿಯಾಗಿದೆ. ಇವರು ಬಂದು ಗುಲಾಮಗಿರಿಯ ವಿರುದ್ಧದ ಹೋರಾಟದಲ್ಲಿ ಅವರು ವಿಲಿಯಂ ವಿಲ್ಲರ್ಬೋಸ್ ಅವರನ್ನ, ಅವರು ಬರೆದಿರುವಂತ ಕಾರ್ಯಗಳು, ಅವ್ರು ಮಾಡುವಂತ ಸೇವೆಗಳು ಪ್ರಭಾವ ಬೀರ್ತಾ ಇದೆ. ದೇವರ ಕೃಪೆಯು ವ್ಯಾಪ್ತಿಯ ಮೀರಿ ಯಾರು ಇಲ್ಲ ಎಂದ ನ್ಯೂಟನ್ ಬಂದು ಸಾಕ್ಷಿಯತ ಒಂದು ಕಾರ್ಯವನ್ನ ತೋರಿಸ್ತಾರೆ. ಪಾಪದ ಆಳದಿಂದ ಸೇವೆಯ ಉತ್ತುಂಗದವರೆಗೂ ಕ್ರಿಸ್ತನನ್ನು ನಮ್ಮನ್ನ ರಕ್ಷಿಸಿದಾಗ ಅವನು ನಮ್ಮ ಕಥೆಯನ್ನ ಬಳಸಿಕೊಂಡು ಅನೇಕರಿಗೆ ಸ್ವಾತಂತ್ರ್ಯ ಮತ್ತು ಭರವಸೆಯನ್ನು ತರಬಹುದು ಎಂದು ಅವರ ಜೀವನವನ್ನು ಸಾಬೀತುಪಡಿಸ್ತಾರೆ. ಇವರಿಂದ ನಾವು ಕಲಿಯಬೇಕಾದಂತ ಶ್ರೇಷ್ಠವುಳ್ಳ ಒಂದು ಕಾರ್ಯ ಇದೆ. ಇವ್ರ ಇತಿಹಾಸವನ್ನ ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ರೆ ಇವ್ರ ಇತಿಹಾಸ ಬಂದು ಬರ್ತಾ ಇದೆ. ಇವ್ರ ಬಗ್ಗೆ ನೀವು ಅನೇಕ ವಿಷಯಗಳನ್ನ ತಿಳ್ಕೋಬಹುದು. ಇವ್ರು ಏನ್ ಮಾಡ್ತಾರ, ಒಂದ್ಸಾರಿ ಗುಲಾಮತನದಿಂದ ಒಬ್ಬ ಗುಲಾಮ ವ್ಯಾಪಾರಿಯಾಗಿ ಇವ್ರು ಬಂದು ಸಮುದ್ರ ಮಾರ್ಗದಲ್ಲಿ ಹೋಗುವಂತ ಸಮಯದಲ್ಲಿ ಅಲ್ಲಿ ಬಂದು ಅಲೆಗಳು ಬರ್ತಾ ಇದ್ರು, ಚಂಡಮಾರುತಗಳು ಬರುತ್ತದ. ಅಂತ ಸಮಯದಲ್ಲಿ ಇವ್ರನ್ನ ಬಂದು ದೇವ್ರು ಮುಟ್ತದ. ಇದು ಅವ್ರಿಗೆ ಆ ಒಂದು ಸನ್ನಿವೇಶ ಇವರ ಒಂದು ಮಾನಸಾಂತರಕ್ಕೆ ಬದಲಾಗ್ತದೆ, ಕಾರಣ ಆಗ್ತದೆ. ಇವ್ರು ಮಾನಸಾಂತರ ಹೊಂದಿದ ಮೇಲೆ ಏನ್ ಮಾಡ್ತಾರ, ಅನೇಕ ಸ್ತೋತ್ರಗಳನ್ನ ಇವ್ರು ಬಂದು ಬರೀತಾರ. ಅನೇಕ ಸ್ತೋತ್ರಗಳು, ದೇವರಿಗಿರುವಂತ ಹೆಸರುಗಳನ್ನು ಹೇಳಿ ದೇವರಿಗೆ ಸ್ತೋತ್ರ ಮಾಡುವಂತ ಸ್ತೋತ್ರ ಗೀತೆಗಳನ್ನ, ಸ್ತೋತ್ರ ಪದಗಳನ್ನ ಇವ್ರು ಬಂದು ಬರೀತಾರೆ. ಇವರು ಅನೇಕ ಅದ್ಭುತ ಕೃಪೆಗಳಿಗೆ ಇವ್ರು ಬಂದು ಹೆಸರಾಗ್ತಾರೆ. ಆ ಒಂದು ಸ್ತೋತ್ರಗಳು ಅವರನ್ನ ಬದಲಿಸಿ
ಅನೇಕ ಅದ್ಭುತವನ್ನ ನಡೆಸುವಂತದಕ್ಕೆ ಅದು ಒಂದು ಸಹಾಯ ಮಾಡ್ತಾ ಇದೆ. ಅದೇನ್ ಮಾಡ್ತದ, ಒಬ್ಬ ಗುಲಾಮಗಿರಿದ ಒಬ್ಬ ಬಂಧನದಲ್ಲಿರುವಂತಹ ಮನುಷ್ಯನನ್ನ ದೇವರು ಬಿಡಿಸಿ ಹೇಗೆಲ್ಲ ಉಪಯೋಗಿಸ್ತಾರ ಅನ್ನೋದಕ್ಕೆ ಇವರ ಜೀವನ ಒಂದು ಉದಾಹರಣೆ ಆಗಿದೆ. ನಮ್ಮಗಳ ಜೀವನದಲ್ಲಿ ಯಾವುದೋ ಒಂದು ಬಂಧನದಲ್ಲಿ ನಾವು ಇರ್ಬೋದು, ಯಾವುದೋ ಒಂದು ವಿಷಯಕ್ಕೆ ನಾವು ಗುಲಾಮರಾಗಿರ್ಬೋದು, ಯಾವುದೋ ಒಂದು ಕಟ್ಟುಪಾಡಿನಲ್ಲಿ ನಾವು ಜೀವನ ಮಾಡ್ತಾ ಇರ್ಬೋದು. ದೇವರು ನಮ್ಮನ್ನ ಬಿಡಿಸುವಾಗ ದೇವರ ಸಮಯ ನಮ್ಮ ಜೀವನಕ್ಕೆ ಬಂದಿರುವಂತಹ ಸಮಯದಲ್ಲಿ ಅದು ನಮ್ಮ ಜೀವಿತವನ್ನ ಶ್ರೇಷ್ಠತೆಯ ಕಡೆಗೆ, ಪರಿಶುದ್ಧತೆಯ ಕಡೆಗೆ, ದೇವರ ನಿತ್ಯದ ಕಡೆಗೆ ಅದು ಕರೆದುಕೊಂಡು ಹೋಗುತ್ತಾಗಿದೆ. ಇವತ್ತಿನ ಧ್ಯಾನದಲ್ಲಿ, ಈ ದಿನ ಧ್ಯಾನ ವಿಷಯದಲ್ಲಿ ನಾವು ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯದ 31ರಿಂದ 38 ವಚನಗಳಲ್ಲಿ ಬರುವಂತ 5 ವಿಷಯಗಳನ್ನ ನಾವು ಧ್ಯಾನ ಮಾಡ್ತೀವಿ. ಮೊದಲನೇ ವಿಷಯ 8ನೇ ಅಧ್ಯಾಯ 31ನೇ ವಚನದಲ್ಲಿ ಕ್ರಿಸ್ತನ ಶಿಲುಬೆ ಮತ್ತು ಪುನರುತ್ಥಾನದ ಮಾರ್ಗ. 2ನೇ ವಿಷಯ 8ನೇ ಅಧ್ಯಾಯ 34ನೇ ವಚನದಲ್ಲಿ ತನ್ನನ್ನು ತಾನು ನಿರಾಕರಿಸಿ ಶಿಲುಬೆಯನ್ನ ಹೊತ್ತುಕೊಳ್ಳುವುದು. 3ನೇ ಕಾರ್ಯ 8ನೇ ಅಧ್ಯಾಯ 35ನೇ ವಚನ ಆತ್ಮವನ್ನು ಉಳಿಸಿಕೊಳ್ಳುವಂತ ನಿಜವಾದಂತ ಒಂದು ಮಾರ್ಗ. 4ನೇ ಕಾರ್ಯ 8ನೇ ಅಧ್ಯಾಯ 36ರಿಂದ 37 ವಚನದಲ್ಲಿ ಲೋಕವೆಲ್ಲ ಗಳಿಸಿದರೂ ಆತ್ಮವನ್ನು ಹೊತ್ತುಕೊಳ್ಳಬಹುದು. ಕೊನೆಯ ಕಾರ್ಯ 8ನೇ ಅಧ್ಯಾಯ 38ನೇ ವಚನದಲ್ಲಿ ಕ್ರಿಸ್ತನನ್ನ ನಾಚಿಕೊಳ್ಳದಿಂದ ಧೈರ್ಯವಾಗಿ ಆತನ ಕುರಿತಾಗಿ ನಾವು ಸಾಕ್ಷಿಯನ್ನ ಹೇಳಬೇಕಾಗಿದೆ. ಈ ರೀತಿಯಾಗಿ ನಾವು ಜೀವನ ಮಾಡುವಾಗ ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನಮ್ಮನ್ನು ನಾವು ನಿರಾಕರಣೆ ಮಾಡಿ ಯೇಸು ಕ್ರಿಸ್ತನನ್ನು ಅನುಸರಿಸಲಿಕ್ಕೆ ನಾವು ಶಕ್ತರಾಗಿದ್ದೇವೆ. ನಮ್ಮನ್ನು ನಾವು ನಿರಾಕರಣೆ ಮಾಡಿಕೊಳ್ಳೋಣ, ನಮ್ಮ ಶಿಲುಬೆಯನ್ನು ನಾವು ಹೊತ್ತುಕೊಳ್ಳೋಣ, ದಿನಾಲು ಯೇಸು ಸ್ವಾಮಿ ಹಿಂದೆ ಬಿಡೋಣ. ದೇವರು ನಮ್ಮನ್ನು ಅಧಿಕವಾಗಿ ಆಶೀರ್ವಾದ ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಈ ಮುಂಜಾನೆ ಜಾವದಲ್ಲಿ ನಿಮ್ಮ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತಾ ಇದೀವಪ್ಪ. ಈ ಬೆಳಗಿನ ಜಾವದಲ್ಲಿ ದೇವರೇ, ನಮ್ಮನ್ನು ನಾವು ನಿರಾಕರಿಸಿ ನಮ್ಮ ಶಿಲುಬೆಗಳನ್ನು ಹೊತ್ತುಕೊಂಡು ನಿಮ್ಮನ್ನು ನಾವು ಹಿಂಬಾಲಿಸುವರಾಗಿ ದೇವರೇ, ನಿಮ್ಮ ಹಿಂದೆ ನಾವು ಬರ್ಲಿಕ್ಕಾಗುವಂತೆ ನಮಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ದೇವರೇ, ಈ ಬೆಳಗಿನ ಜಾವದಲ್ಲಿ ಈ ಆನ್ಲೈನ್ ಮೂಲಕವಾಗಿ ದೇವರ ವಾಕ್ಯವನ್ನ ಕೇಳಿದಂತ ಎಲ್ಲರನ್ನ ನೀನು ಆಶೀರ್ವಾದ ಮಾಡು. ಈ ದಿನ ಪೂರ್ತಿ ನಿಮ್ಮ ಪ್ರಸನ್ನತೆ, ನಿಮ್ಮ ಆಶೀರ್ವಾದ ನಮ್ಮನ್ನು ನಡೆಸಲಿಕ್ಕಾಗುವಂತೆ ಸಹಾಯ ಮಾಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್.